ಹಾಯ್ ನಮಸ್ಕಾರ ಸ್ನೇಹಿತರೆ. ಇದು ನೋಡಿ, ಇವರು ಬೆಂಗಳೂರಾಗಿರ್ತಾರೆ. ಇವರು ಕಸ್ಟಮರ್ ಬಂದು ಮುದುಕಪ್ಪ ಅಂತ ಹೇಳಿ. ಏನಪ್ಪ ನಿನ್ನ ಹೆಸರು? ಆಕಾಶ್. ಅವರು ಗಾಡಿ ಮಾಲಕರು. ಇವತ್ತು ನಮ್ಮಲ್ಲಿ ಆಯಿಲ್ ಚೇಂಜ್ ಸರ್ವಿಸಿಂಗ್ ಅಂತ ಬಂದಿದ್ರು ಇವರು. ಏನದ ಇವ್ರದ್ದು ಒಂದು ಸ್ವಲ್ಪ ಸಸ್ಪೆನ್ಷನ್ ಸ್ವಲ್ಪ ಚೆಕ್ ಮಾಡಿ ಅಂತ ಹೇಳಿದ್ರು. ಅಣ್ಣ ಸಸ್ಪೆನ್ಷನ್ ಏನು ಚೇಂಜ್ ಮಾಡ್ದಂಗೈತಿ ಇವತ್ತು? ಸಸ್ಪೆನ್ಷನ್ ಬಂದ್ಬಿಟ್ಟು ಲೋಯರ್ ಆರ್ಮ್, ಲಿಂಕ್ ರಾಡ್ ಮತ್ತೆ ರೇಸ್ ಕಟ್ಟಬೇರು, ಕುಲೆಂಟ್, ಆಯಿಲ್ ಫಿಲ್ಟರ್ ಮತ್ತೆ ಇಂಜಿನ್ ಫ್ಲೆಶ್ ಹಾಕಿದೀವಿ. ಅಣ್ಣ ಅದೊಂದು ಸ್ವಲ್ಪ ಲೋರ್ ಆರ್ಮ್ ತಗೋಣ. ಅದ್ರದ್ದು ಏನು ಡ್ಯಾಮೇಜ್ ಆಗಿತ್ತು ಅಂತ ನಾವು ಕಸ್ಟಮರ್ಗೆ ರೆಫರ್ ಮಾಡಕ್ಕೆ. ಕಸ್ಟಮರ್ ಹೇಳ್ಬೇಕಂತಂದ್ರೆ ಈ ಟೈಟ್ ಆಗಿ ರಬ್ಬರ್ ಬಿಟ್ಕೊಂಡಿರ್ತವೆ. ಪ್ಲಸ್ ಫಸ್ಟ್ ಅಂತಂದ್ರೆ ಇಲ್ಲಿ ಕ್ರ್ಯಾಕ್ ಬಂದಿದೆಯಲ್ಲ, ಈ ಕ್ರ್ಯಾಕ್ ಜಾಸ್ತಿ ಬಂದು ಗಾಡಿ ಸೌಂಡ್ ಚೇಂಜ್ ಕಟ್ ಅಂತ ಸೌಂಡ್ ಬರುತ್ತೆ. ಕಟ್ ಸೌಂಡ್ ಬರ್ತೈತಲ್ಲ, ಅದಕ್ಕೆ ಲೋಯರ್ ಆರ್ಮ್ ಚೇಂಜ್ ಆಗಿರ್ತದೆ. ಇದು ರಿಯರ್ ಶಕಪ್ ಬೇರೆ ಪೂರಾ ಆಯಿಲ್ ಸೀಲ್ ಹೋಗಿತ್ತು. ಏನಾಗಿತ್ತು? ಟೋಟಲಿ ಆಯಿಲ್ ಹೊಡ್ಕೊಂಡಿತ್ತು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹೊಸದು ಮತ್ತೆ ಹಳೆದು ಕಂಪೇರ್ ಮಾಡಿ ನೋಡಿದಾಗ ಇಲ್ಲಿ ಪೂರ್ತಿ ಆಯಿಲ್ ಹೊಡಿರುತ್ತೆ. ಇದ್ರಿಂದ ಗೊತ್ತಾಗೋದಿಲ್ಲ ರೇಲ್ ಸೆಕೆಂಡ್ ಏನ್ ಪ್ರಾಬ್ಲಮ್ ಇದೆ ಅಂತಂದು. 4 ಜನ ಕುಂತಾಗ ಏನು ಇದು ರೋಡ್ ಬ್ಯಾಕ್ ಅಥವಾ ತೆಗಿ ಹಾಕಿದಾಗ ಹಿಂದ್ಗಡೆ ಸೌಂಡ್ ಬರ್ತಾ ಇರ್ತದೆ. ಅದಕ್ಕೆ ಇದನ್ನ ರಿಪೇರ್ ಮಾಡಿದ್ವಿ. ಅಣ್ಣ ಈಗ ಯಾವ್ದು ರೆಫರ್ ಮಾಡಿರೋರು ಕಸ್ಟಮರ್ಗೆ? ಶಕಪ್ ಜೀರೋ ಯಾವ್ದು? ಮೊಂಡೋ ಅಂತ ಹಾಕಿದೀವಿ. ಕಂಪೇರ್ ಟು MGP ಕಂಪೇರ್ ಮಾಡಿದ್ರೆ ಇದು ರೇಟ್ ಕಡಿಮೆ, ಟಾಯ್ಸ್ ಚೆನ್ನಾಗಿರುತ್ತೆ. ಮೊಂಡೋ ಬೆಸ್ಟ್. ನಾವು ಒಳ್ಳೆ ಪ್ರಾಡಕ್ಟ್. ಹೌದೌದು. ಈ ಆಯಿಲ್ ಗಲ್ಫ್ ಆಯಿಲ್, ಫುಲ್ ಸಿಂಥೆಟಿಕ್ ಆಯಿಲ್. ಗಲ್ಫ್ ಆಯಿಲ್ ಇದಕ್ಕೆ ರೇಡಿಯೇಟರ್ ವಾಶ್ ಒಂದು ಕಸ್ಟಮರ್ ರೆಫರೆನ್ಸ್ ನಾಗ ರೇಡಿಯೇಟರ್ ವಾಶ್ ಮತ್ತೆ ಕೂಲೆಂಟ್ ಮತ್ತೆ ಡಿಸ್ಟ್ರಿಬ್ಯೂಟರ್ ಕೂಡ ಟಾಪ್ ಅಪ್ ಮಾಡಿದ್ದಾರೆ. ಹೌದು. ಮತ್ತೇನಣ್ಣ ಸರ್ವಿಸ್ ಹೆಂಗದಪ್ಪ ಅಣ್ಣ? ಚಲೋ ಆಗ್ಯದ ನಿನಗ? ಮತ್ತೇನದ ಗಾಡಿ ಬಗ್ಗೆ ಗಾಡಿ ಕೆಲಸ ಭಾರಿ ಐತ್ರಿ. ಮತ್ತೆ ಅದು ಚಲೋ ಐತಿ. ಇಲ್ಲಿ ಮೇಸ್ತ್ರಿಗಳು, ಓನರ್ಸ್ಗಳು ಎಲ್ಲ ಹೆಂಗ್ ಮಾತಾಡ್ತಿದ್ರಿ? ಭಾರಿ ಚಲೋ ಮಾತಾಡ್ತಾರ್ರಿ. ಸಪೋರ್ಟ್ ಹೆಂಗದ? ಮೆಕ್ಯಾನಿಕ್ ಸಪೋರ್ಟ್ ಹೆಂಗದ? ಚಲೋ ಐತ್ರಿ. ಈ ತರ ಇವತ್ತಿನ ಗಾಡಿ ಪ್ರೊಸೆಸಿಂಗ್ ಡನ್ ಆಗಿರ್ತದೆ. ಮತ್ತೆ ಏನಾದ್ರು ಮೆಕ್ಯಾನಿಕ್ ಹೆಂಗನ್ಸಿ ಗಾಡಿ? ಚಲೋ ಇದ್ರಿ. ಚಲೋ ಇದ್ರಿ. ಕಸ್ಟಮರ್ ಅವ್ರು ಹೆಂಗ್ ಹೇಳ್ತಾರ ಹಂಗೆ ಕೇಳ್ಕೊಂಡಿವ್ರಿ. ಅವ್ರು ನಾವು ಹೇಳ್ದ ಎಲ್ಲ ತಿಳ್ಕೊಂಡಾರ. ಏನಿದ್ರು ಏನಿದ್ರು ಸ್ವಲ್ಪ ಮಾಡ್ಕೊಳ್ತೀವ್ರಿ. ಗಾಡಿ ಅಂತ ಎಲ್ಲ ಕಸ್ಟಮರ್ ಹೇಳೋದಂತ ಒಂದ, ಯಾವಾಗ್ಲೂ ಮಿಸ್ತ್ರಿ ಫಸ್ಟ್ ಏನ್ ರೆಫರೆನ್ಸ್ ಕೊಡ್ತಾರ ನೋಡ್ರಿ, ಆ ವೇದಾಗ ಹೋಗ್ರಿ. ನಿಮಗೆ ಏನ್ ತಿಳಿತೈತೆ ನೋಡಿ ಅದನ್ನ ಆಮೇಲೆ ಹೇಳೋರಂತೆ. ಫಸ್ಟ್ ಕಸ್ಟಮರ್ ಏನ್ ಹೇಳ್ತಾರ ಅದನ್ನ ಫಸ್ಟ್ ಮಿಸ್ತ್ರಿಗಳು ಏನ್ ಹೇಳ್ತಾರ ಫಸ್ಟ್ ಕಸ್ಟಮರ್ ಕೇಳ್ಕೊರಿ. ಆಮೇಲೆ ನಮ್ ಗ್ಯಾರೇಜ್ ಬಿಟ್ಟು ಬೇರೆ ಗ್ಯಾರೇಜ್ ಹೋಗಿ ಕೇಳ್ಕೊರಿ. ಇದು ಐತೆ ಇಲ್ಲ ಇದು ಬೇಡ ಅದು ಬೇಡ ಅಂದಾಗ ನೀವು ನೆಕ್ಸ್ಟ್ ಟೈಮ್ 1,000 2,000 ಓಡ್ತಿರ್ತೀರಿ. ಮತ್ತೆ ಅದಕ್ಕೆ ರೀಕಂಪ್ಲೇಂಟ್ ಬರುತ್ತೆ. ಅವ್ ಬಂದಾಗ ಏನಂತೀರಿ, ನೀವು ಒಂದು ಬೇಡ ಅಂತ ಮಾಡ್ತಿರ್ತೀರಿ, ನಾವು ಹಾಕಿಲ್ಲ ಅಂತೀವಿ. ನೀವು ಅವ್ ಬೇಡ ಅಂತ ಮಾಡ್ತಿರ್ತೀರಿ, ನಾವು ಹಾಕ್ಲಾರ್ದಷ್ಟೇ ಹಿಡಿದಿರ್ತೀರಿ. ಅದಕ್ಕೆ ಮತ್ತೆ